ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಲಾಗ್ನ ನಮ್ಮೋರ್ ಜೊತೆನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಇವತ್ತು ಸ್ಪೆಷಲ್ ಅಂತ. ಏನು ಏನ್ ಸ್ಪೆಷಲ್ ಏನ್ ಸೋಶಿಯಲ್ ಚೆನ್ನಾಗಿರುತ್ತೆ ಅಂತ ಹಂಗೆ ಗೈಸ್? ಇವತ್ತು ಡೈಲಿ ಹಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇವತ್ತು ಸ್ವಲ್ಪ ಲೇಟ್ ಆಗ್ಬಿಡ್ತು, ಅದಕ್ಕೆ ಸಡನ್ ಹಂಗೆ ಬಂದ್ಬಿಟ್ಟೆ. ಸ್ವಲ್ಪ ರೆಸ್ಟ್ ಮಾಡಿದೆ, ನೀಟಾಗಿ ನಿದ್ದೆ ಇವತ್ತು. ಅದಕ್ಕೆ ಇವತ್ತು ಲಾಗ್ ಹಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್, ಇವತ್ತೇನೋ ನಮ್ಮ ಹುಡುಗಿ ಇವತ್ತು ಏನು ಅದು ನಾನ್ ಚಾಲೆಂಜ್ ಮಾಡ್ತಿರೋದು ಸಾಂಗ್ ಗೆಸ್ ಮಾಡೋದು ಪಿಕ್ಚರ್ಸ್ ನೋಡ್ಕೊಂಡು. ಗೈಸ್, ಇವತ್ತೊಂದು ಚಾಲೆಂಜ್ ಮಾಡ್ತಾ ಇದೀವಿ. ಏನು ಅಂದ್ರೆ ಅವಳು ನೀನ್ ಹೇಳ್ಬೇಕು ಸಾಂಗ್ಸ್. ನಾನ್ ಫೋಟೋ ತೋರಿಸ್ತೀನಿ, ಆ ಸಾಂಗ್ಸ್ ನ ನೀನ್ ಗೆಸ್ ಮಾಡ್ಬೇಕು. ಕನ್ನಡ ಸಾಂಗ್ಸ್ ನಾನು ಗೆಸ್ ಮಾಡಿದ್ರೆ ಅವಳು ಡ್ಯಾನ್ಸ್ ಮಾಡ್ತಾಳೆ ಗೈಸ್. ಕಾರಲ್ಲಿ ಯಾರು ಡ್ಯಾನ್ಸ್ ಮಾಡ್ತಾರೆ? ಮತ್ತೆ ನೀನ್ ಆಡು ಫುಲ್ಲು ಸಾಂಗ್ ಫುಲ್ ಆಡ್ಬೇಕು ನೀನು. ಸಾಂಗ್ ಫುಲ್ ಆಗಲ್ಲ, ಒಂದೆರಡು ಲೈನು. ಯಾಕೆ ಡೈಲಿ ಆಡ್ತಾ ಇರ್ತೀಯಾ? ಡೈಲಿ ನನ್ ಜೊತೆ ಫೋನ್ ಮಾಡ್ತೀನಿ. ಹೇಳು ಸಾಂಗ್ ಗೈಸ್. ಫಸ್ಟ್ ಅವಳೇನಂದ್ರೆ ಪಿಕ್ಚರ್ಗಳು ತೋರಿಸ್ತಾಳಂತೆ. ಆ ಪಿಕ್ಚರ್ಗೆ ನನ್ನ ಸಾಂಗ್ ನ ಹೇಳ್ಬೇಕು. ಬನ್ನಿ ನೋಡೋಣ. ಫಸ್ಟ್ ಈಸಿಯಾಗಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಫಸ್ಟ್ ಏನ್ ಪ್ರಿಯಾ ಚೈಲ್ಡ್ ತರ ಕೇಳ್ತೀಯ? ಹೇಳ ನಿನ್ನ ನೆಕ್ಸ್ಟ್ ಐತಿ ನಿನಗೆ. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ ತಾನೆ. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ರುಹಿಕಿನಲ್ಲಿ, ನೀ ಕಂಡೆ ಸೈಡಿನಲ್ಲಿ ಎಲ್ಲ ನಿಮ್ ಬಾಸ್ದೆ ಸ್ವಲ್ಪ ಜಾಸ್ತಿ ಐತಿ ಸಾಂಗ್ಸ್. ಇದು ಹೇಳಲ್ಲ ನೀನು. ಇದು ನಾವ್ ಅಲ್ಲಿ ಹಾಕಿರ್ತೀವಿ ಗೈಸ್, ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ ಯಾವ ಸಾಂಗ್ ಅಂತ. ಏನೇ ಅದು? ಕ್ಲೂ ಕೊಡು ಗೈಸ್. ಇದೇನೋ ಬಲ್ಲಿ ಇದು ಏನೈತೆ? ಯು ಆರ್ ಏನಾಯ್ತು? ನೀನು ಅಲ್ಲ, ಯು ಆರ್ ಅದು ಒಂದೇ ಏನಾಗುತ್ತೆ. ಬಲ್ಲಿನ ಇದ್ರ ಕನ್ನಡದಲ್ಲಿ ಏನಂತಾರೆ? ಬಲ್ಲಿನೇ ಅಂತಾರೆ ಕನ್ನಡದಲ್ಲಿ. ಅಲ್ಲ, ಮತ್ತೆ ಕನ್ನಡದಲ್ಲಿ ಬೇರೆ ಅಂತಾರೆ. ಇನ್ನೊಂದ್ ಹೆಸರು, ಬಲ್ಲಿಗೆ ಇನ್ನೊಂದ್ ಹೆಸರು ಅಂತಾರೆ. ಅಷ್ಟೊಂದು ಗೊತ್ತಿಲ್ಲ. ಏನಂತಾರೆ? ಅಲ್ಲಿ ಅಂತಾರೆ. ಅಲ್ಲಿ ಆಮೇಲೆ ಅಲ್ಲಿ ಎಲ್ಲಿ ಅಂದ್ರೆ ಕನ್ನಡದಲ್ಲಿ ಕನ್ನಡ ಸಾಂಗ್ ಅದು. ಇಂಟು ಅಂದ್ರೆ ರಾಂಗ್. ನೀನ್ ಗೆಸ್ ಮಾಡಲ್ಲ ಗೊತ್ತಾಯ್ತು. ನಾನು ಸೋತಾ? ಅಲ್ಲಿನ ಬಲ್ಲಿನ ಅಲ್ಲಿ ನಂಗೆ ಗೊತ್ತು, ಗೆಸ್ ಮಾಡಿ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಇವನಲ್ಲಿ ನಾನೆಲ್ಲೇನಾ? ಅಲ್ಲ. ಗೊತ್ತಾಯ್ತು. ಯಾವ್ದು? ನಾನು ನೀನು ಎಲ್ಲಿ ಇಲ್ಲಿ ನಾನು ಎಲ್ಲೈತೆ, ಇಲ್ಲಿಂದ ಸ್ಟಾರ್ಟ್ ಮಾಡು. ನೀನು ನಾನು ಎಲ್ಲಿ ಬಲ್ಲಿ. ಏನ್ ಕರೆಕ್ಟ್ ಆಗಿ ಹೇಳು. ಸೋತಾ? ಸೋತೆ ಗೈಸ್. ಇದು ಏನಂತ ಗೆಸ್ ಮಾಡಿ ಗೈಸ್. ಸಾಂಗ್ ಹೆಸರು ಹೇಳು. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ. ಊರಲ್ಲಿ ನೋಡು, ಯಾರು? ಊರು ಅಲ್ಲಿ ಯಾರು ಇಲ್ಲ ನನ್ನಂತ ಹುಡುಗ. ಕರೆಕ್ಟ್ ಕ್ಲೂ ಕೊಡ್ಬೇಕು ನೀನು ಗೈಸ್. ಅದಂತೆ, ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ, ಅಷ್ಟೊಂದು ನಿನ್ನನ್ನೇ ಪ್ರೀತಿಸು. ಇದು ನೆಕ್ಸ್ಟ್ ಗೈಸ್. ನೆಕ್ಸ್ಟ್ ಏನು? ಭೂಮಿ. ಭೂಮಿಗೆ ಇನ್ನೊಂದು ಏನಂತಾರೆ? ಹೆಸರು. ಭೂಮಿಗೆ ಇನ್ನ ಹೆಸರು ಐತಲ್ಲ. ಚಂದ್ರ. ಭೂಮಿ ಚಂದ್ರ. ಭೂಮಿ ಸನ್. ಗೊತ್ತಾಯ್ತು. ಅಲ್ಲಿ ನೋಡ್ ಕರೆಕ್ಟ್ ಆಗಿ ವರ್ಡ್. ಗರ್ಲ್ ಫ್ರೆಂಡ್ ಇದು ನೀನು ಹಿಂಗ್ ತೋರಿಸ್ತೈತೆ. ನೀನು
ಏನದು ಭೂಮಿಗೆ ಇಂಗ್ಲಿಷ್ ಅಲ್ಲ ಕನ್ನಡದಲ್ಲ. ಕನ್ನಡದಲ್ಲೇ ಎಲ್ಲ ಕನ್ನಡ ಸಾಂಗ್. ಇದೊಂದು ಹೇಳ್ತೀನಿ, ಹ್ಮ್. ಜಗವೇ ಅಂತ ಬರುತ್ತೆ. ಜಗವೇ ನೀನು ಜಗವೇ ನೀನು ನನ್ನ ಗೆಳತಿಯೇ. ಕರೆಕ್ಟ್ ಗಾಡ ಅದು ಸಾಂಗ್ ರಿಲೀಸ್. ಅದೇನಾ? ಜಗವೇ ನೀನು ನನ್ನ ಗೆಳತಿಯೇ. ಮತ್ತೆ? ಜಗವೇ ನೀ ಗೆಳತಿಯೇ ಆತರ ಬರ್ತೇ ನೋಡು. ಹಾಡು ನೀನು. ನಂಗೆ ಬರಲ್ಲ ಅಷ್ಟೊಂದು. ಅದೇ ಗೈಸ್, ಜಗವೇ ನೀ ಅಷ್ಟೊಂದು ಬರಲ್ಲ ಗೈಸ್. ಅದು ನನ್ನ ಏನಂತ ಬರುತ್ತೆ? ನನ್ನ ಮಾಡತಿಯೇ. ಇದು ನೀನೆ ಗೈಸ್ ಎಲ್ರ ಒಂದೇ ಒಂದು ಗೆಸ್ ಮಾಡಿದ್ದ ನಾನು. ಒಂದೇ ಇಷ್ಟು ಕಷ್ಟ ಅದಲ್ಲ ಹೇಳಿದ್ರೆ. ಈಸಿ ಎಲ್ಲ ಚೈಲ್ಡ್ ಅಂತೆ. ನೀನ್ ಗೋಲ್ಡ್ ಅಮ್ಮ, ಗೋಲ್ಡ್ ಅಮ್ಮನಾ? ಗೋಲ್ಡ್ ನ ಕನ್ನಡದಲ್ಲಿ ಏನಂತಾರೆ? ಬಂಗಾರ. ಇನ್ನು ಬೇರೆ ಚಿನ್ನ. ಚಿನ್ನಮ್ಮ ಚಿನ್ನಮ್ಮ. ಸಾಂಗ್ ಆಡೋದು ಚಿನ್ನಮ್ಮ ಚಿನ್ನಮ್ಮ ಯಾಕೆ ಮುದ್ದು ಚಿನ್ನಮ್ಮ. ಕರೆಕ್ಟ್ ಆಡೋದು. ಚಿನ್ನು ನನ್ನ ಚಿನ್ನು. ಅದು ಹಂಗಲ್ಲ. ಚಿನ್ನಮ್ಮ ಚಿನ್ನಮ್ಮ ತಾನೆ. ಅದು ಸಾಂಗ್ ಆಡು. ಇನ್ನು ಚಿನ್ನಮ್ಮ ಚಿನ್ನಮ್ಮ ಅಂತ ಓದ್ಬಿಟ್ರೆ ಚಿನ್ನಮ್ಮ ಚಿನ್ನಮ್ಮ ಏನು ಮಳಿಗೆ ಚಿನ್ನಮ್ಮ. ಅಯ್ಯೋ ಮತ್ತೆ ಕರೆಕ್ಟ್ ಆಗಿ ಸಾಂಗ್ ಅದೇ. ನೀನು ಕರೆಕ್ಟ್ ಆಗಿ ಆಡು. ನೀನು ಓನ್ ರಿಲಿಕ್ಸ್ ಆಡ್ಬೇಡ ನೀನು. ಅಷ್ಟೊಂದು ಗೊತ್ತಿಲ್ಲ ಗೈಸ್ ನನಗೆ. ಅದು ನಿನ್ನಿಂದ ನಾನು ಮರ್ತೋದ ಸಾಂಗ್. ಏನು ಗೈಸ್ ಅವ್ರಿಗೆ ಗೊತ್ತಿಲ್ಲ. ಕೇಳ್ಕೊಂಬಾದ್ರೆ ಕಮೆಂಟ್ ಹಾಕಿ ಗೈಸ್, ಈ ಸಾಂಗ್ ಯಾವ್ದು ಅಂದ್ಬಿಟ್ಟು ಕಮೆಂಟ್ ಹಾಕಿ please. ಏನೇ ಒಂದು ಹೇಳಕ್ಕಾಗಲ್ಲ. ನೋಡ ಅಂತ ಕ್ವಶನ್ಸ್ ಇರೋದು. ಇದು ಈಸಿ ಐತೆ. ನಿಮ್ ಬಾಸ್ದು ನೀನ್ ಹೇಳಿಲ್ಲ ಅಂದ್ರೆ ಅಷ್ಟೇ ನೀನು. ಅಭಿಮಾನಿಗಳೇ ನಮ್ಮನೆ ದೇವ್ರು. ನಿಮ್ ಬಾಸ್ ಹಂಗಂದ್ರೆ ಮಾತ್ರ ಹೇಳ್ತೀನಿ. ಅಭಿಮಾನಿಗಳೇ ನಮ್ಮನೆ ದೇವ್ರು ಗೈಸ್. ಇದು ಹೇಳಲ್ಲ ನೀನು. ನೀನು ನೀನು ನಾನು ನೀನು ನೀನು ನಾನು. ಕರೆಕ್ಟ್ ಆಗಿ ಹೇಳು ನೀನು. ನಾನೆಲ್ಲೋ ನೀನಲ್ಲೇ. ಅದೇನಾ? ಅಲ್ಲ. ನಾನ್ಯಾರೋ ನೀನ್ಯಾರೋ. ಯಾರು ಅಂತ ಎಲ್ಲೈತೆ ಅಲ್ಲಿ? ನಾನು. ಮತ್ತೇನದು ಗೈಸ್? ಅದು ಏನೋ ಹೇಳು. ಏನದು ಅಷ್ಟೊಂದು ಕ್ಲೂ ಕೊಡು. ನಾನು ನೀನು ನಾನು ನೀನು ತಾನೆ. ಇದೇನು ತೋರಿಸ್ತಾ ಇದ್ದೆ? ನಾನು ಇದು ನೀನು. ಮತ್ತೆ ಇದು ನಾನು ನೀನು ನಾನು. ನಾನು ನೀನು ನೀನು ನಾನು. ಸಾಂಗ್ ಕನ್ನಡ ಸಾಂಗ್ ಯಾವ್ದು ಬರುತ್ತೆ ನೋಡು. ನಾನು ನೀನು. ನೀನ್ ಹಂಗೆ ಆಡ್ತಾ ಇದ್ರೆ ನಾನ್ ಮಾಡ್ತಾ ಇದ್ದೀನಿ ರಾಮ್ ಸಾಂಗ್ಸ್. ಅಷ್ಟೊಂದು ಸಾಂಗ್ಸ್ ಬರಲ್ಲ ನನ್ಗೆ. ಯಾವ್ದಾದ್ರು ಅಷ್ಟೊಂದು ಗೊತ್ತಿಲ್ಲ ನನ್ಗೆ. ಆಯ್ತು ಹೋಯ್ತು ಇದನ್ನು. ಒಂದೇ ಸಾಂಗ್ ನೀನ್ ಕರೆಕ್ಟ್ ಆಗಿ ಹೇಳಿರೋದು. ಎರಡು. ಎರಡು ಫಸ್ಟ್ ಸಾಂಗ್ 4 ಕೇಳಿದ್ ನೀನು. ಇಲ್ಲ ನನಗೆ ನೀನು ನಿನಗೆ ನಾನು. ನೀನು ಕರೆಕ್ಟ್ ಆಗಿ ಹೇಳ್ಬೇಕು ಗೈಸ್. ಅದ್ ನೋಡಿ ಗೈಸ್ ಪಿಕ್ಚರು. ನಾನು ನೀನು ಅಂತ ಹೇಳಿದ್ರೆ ಅವಳು ಹೂ ಅಂತಾಳೆ. ಹಂಗಲ್ಲ, ಕರೆಕ್ಟ್ ಆಗಿ ನೀನ್ ಗೆಸ್ ಮಾಡ್ಬೇಕು. ನನಗೆ ನಾನು ನಿನಗೆ ನನಗೆ ನೀನು ನಿನಗೆ ನಾನು. ಕರೆಕ್ಟ್ ಆಗಿ ಗೆಸ್ ಮಾಡ್ಬೇಕು ಗೈಸ್. ಇದು ಕರೆಕ್ಟ್ ನೋಡಿ ನಿಮ್ಗೆ ಗೆಸ್ ಮಾಡಕ್ ಆಗುತ್ತಾ ಅಂತ. ನೆಕ್ಸ್ಟ್ ಇದು ಹೇಳ್ತೀವಿ ಆರಾಮಾಗಿ. ಮೋಡದಿಂದ. ಏನು? ಮೋಡದಿಂದ ಮಳೆಗೆ ಒಂದು ಭೂಮಿ ಇದೆನಾ? ದರ್ಶನ್ ಸಾಂಗ್. ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ. ಕರೆಕ್ಟ್ ತಾನೆ? ಏನಪ್ಪ ಹೇಳು. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ. ಆಮೇಲೆ ತಂಗಾಳಿಯಿಂದ ಭೂಮಿಗೊಂದು ಕೀರ್ತಿ ಇದೆ. ಮುಂದೆ ಅಷ್ಟೇ ಮಾತು. ಗೈಸ್ ಕರೆಕ್ಟಾಗಿ ಕ್ಲಿಪ್ ಗೊತ್ತು. ಕರೆಕ್ಟಾಗಿ ಅಷ್ಟೊಂದು ಸಾಂಗ್ ಕೇಳಿಸಲ್ಲ ಸಾಂಗ್. ಓಕೆ 5 ಕೇಳೋಣ ಗೈಸ್. 3 ಹೇಳಿದ್ದೀನಿ, 2 ಹೇಳಿಲ್ಲ. ಓ ಅಂತೆ ನಾನು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಫುಲ್ ಆಡು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಆಮೇಲೆ ನಿನ್ನಿಂದ ನಾನು ಬರ್ತದ ನಿನ್ನೆಲ್ಲ ನಾನು ಎಷ್ಟು ನೆನ್ಪು ಮಾಡ್ಕೊಂಡು. ಆಮೇಲೆ
ನೀ ಬಂದ ಮೇಲೆ ಮಾತು ಬಾಕಿ ಬಾಕಿ ಮಾತೇನು. ಆ, ಆ, ಆ. ಅದೇನಾ ಓಕೆ ನೆಕ್ಸ್ಟ್ ಇದು ಪಕ್ಕ ನಂಗೆ ಗೊತ್ತಾಗಲ್ಲ. ಬ್ಯಾಂಗಲ್ಸು ಬನ್ನು ಮತ್ತೆ ಇದು ಗರಿ ಭಾಗ್ಯದ ಬೆಳಿಗ್ಗೆರನ ಅಲ್ಲ, ಬನ್ನೇಲ್ ಬರುತ್ತೆ ಸೆಂಟ್ರಲ್, ನಿನ್ ಭಾಗ್ಯದ ಬಳಗಾರ. ಬಾಳೆ ಬಂತು ಮನಸ್ಸಿಗೆ ಮನಸ್ಸಲ್ಲಿ ಐತೆ. ಮತ್ತೆ ಬಾಳೆ ಮತ್ ಕನ್ನಡದಲ್ಲ ಹಾ, ಇದು ಬಲೆನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು. ಗೊತ್ತಾಯ್ತು ಬಿಡು. ನೀನು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ನಾನೇನೋ ನಿನ್ ಕ್ಲೂ ಕೊಟ್ರೆ ಮಾತ್ರ ನೀನ್ ಹೇಳ್ತೀಯ. ಕನ್ನಡದಲ್ಲಿ ಇಂಗ್ಲಿಷ್ ಹೇಳ್ಬೇಕು ನೀನು ಗೈಸ್. ಅವಳು ಬರೀ ಅದು ಕ್ಲೂ ಕೊಡೋದಲ್ಲ, ಅದು ನೀವೇ ಗೆಸ್ ಮಾಡಿ ಗೈಸ್. ಗೆಸ್ ಮಾಡಕ್ ಆಗುತ್ತಾ ಅಂತ. ಬ್ಯಾಂಗಲ್ ಬಂಗಾರಿ ಕಣ್ಣ ನೆಕ್ಸ್ಟ್ ಹೊಡೆದೆ ಲಗ್ಗಾರಿ ಕದ್ದೂರೆ. ನೆಕ್ಸ್ಟ್ ಗೈಸ್ ಎಷ್ಟು ಐತ್ರು ಅಲ್ಲ, 5 ಆಯ್ತಾ 6 ಆಯ್ತಾ? ಆಯ್ತು. 10 ಅಲ್ಲಿ 2 ಆಯ್ತು ಅಷ್ಟೇ. 2 ಆಯ್ತು ಅಷ್ಟೇ. 7 ಕಡೆ ರೈಟ್ ರೈಟ್. ನೀನು ಇದು ಕನ್ನಡದಲ್ಲ ಇಲ್ಲ, ವೈಟ್. ಕಾಯ್ಬೇಕು ನಾನು, ಕಾಯುವೆ ನಾನು ಕಣ್ಣ ಮುಚ್ಚೆ ಹಾಗೆ. ಕಣ್ಣು ಮುಚ್ಚಿರೋದಲ್ಲ, ಅದು ಬೇರೆ. ಕಣ್ಣ ರೆಪ್ಪೆ ಹಾಗೆ. ಕಾಯುವೆ ನಾನು ನಿನ್ನ ಕಣ್ಣ ರೆಪ್ಪೆ ಹಾಗೆ. ಹ್ಮ್ ಅಲ್ಲೇನೋ ಲಿರಿಕ್ಸ್ ಐತೆ, ನೀನೇನೋ ನೀನು ಓನ್ ಆಗಿ ಎಲ್ಲ ಕ್ರಿಯೇಟ್ ಮಾಡ್ಕೋಬೇಕು. ಕಾಯುವೆ ನಾನು ರೆಪ್ಪೆಯ ಹಾಗೆ ಜನ್ಮ ಪೂರ ನಿನ್ನನ್ನೇ. ನಿನ್ ಫೇವ್ರೆಟ್ ಸಾಂಗ್ ಇದು, ಲಾಸ್ಟ್ ಒನ್. ಈಸಿ ಪ್ರಿಯ ಆಯ್ತು ಏನು ನೋಡಿ ಗೈಸ್, ಗೆಸ್ ಮಾಡಿ ಈಸಿಯಾಗಿ ಏನಿರ್ಬೋದು ಅಂತ. ಮಲೆನಾಡಿನ ಹೂವನಿ ನಾಚೋಕಿರುವೆ. ನಾಚುತ್ತಿರುವೆ. ನಿನಗೂ ಬರಲ್ಲ ನನಗೂ ಬರಲ್ಲ, ಕರೆಕ್ಟ್ ಆಗೋಳೆ ಗೈಸ್. ಇವಳು ಕೇಳ್ಕೊಂಡ್ ಬಂದಿರೋ ಸಾಂಗ್ ಇಲ್ಲ, ನಾನು ಕೇಳ್ದೆ ಬಂತು. ನಾನು ನೋಡಿದ ತಕ್ಷಣ ಹೇಳ್ದೆ ಗೈಸ್, ಇವನು ಓನ್ ರಿಲಿಕ್ಸ್ ಆಡಿ ನನಗೆ ಬರ್ತಿಲ್ಲ. ಮಲೆನಾಡಿನ ಹೂವನಿ ನನ್ನ ಫೇವ್ರೆಟ್ ಸಾಂಗ್ ಇದು. ನನ್ನಂತಿಗೆ ಕಾಣದು ನನ್ನೇ ಜೀವನ. ಓ ಮನಸೇ ಈ ಮಾಯದ ಪ್ರೀತಿಗೆ ಮರಣಯ. ಗೈಸ್ ಅದೇ ಕ್ವಶನ್ ಕೇಳ್ಬಿಟ್ಟು ಇವಾಗ ಒಂದು ಟೀ ಮೇಡಮ್, ಇವಾಗ ಗ್ರೀನ್ ಟೀ, ಕಾಫಿಯಿಂದ ಗ್ರೀನ್ ಟೀ ಚೇಂಜ್ ಆಗೋರೆ. ಯಾಕೆ ಮೇಡಮ್ ಗ್ರೀನ್ ಟೀ? ಸ್ವಲ್ಪ ಹೆಲ್ತಿ ಆಗಿರೋಣ. ಕಮೆಂಟ್ ಮಾಡಿ ಗೈಸ್, ಆ ಥರ ಕಂಟೆಂಟ್ ಬೇಕು ಅಂದ್ಬಿಟ್ಟು ಪಕ್ಕ ಕ್ರೇಜಿಯಾಗಿ ಮಾಡೋಣ. ನಮ್ಮ ಕೈ ಎಷ್ಟಾಗುತ್ತೆ ಅಷ್ಟು ಬೆಸ್ಟ್ ಹಾಕೋಣ. ಬೆಟರ್ ದೆನ್ ಕಂಟೆಂಟ್ ಗಿವ್ ಆಲ್ವೇಸ್. ಓನ್ ಕ್ರಿಯೇಷನ್ ಯಾವತ್ತಾಗ್ಲಿ ಓನಾಗಿ ಆ್ಯಡ್ ಮಾಡ್ಬೇಕಂತೆ ಗೈಸ್. ಒಳ್ಳೆ ಕಂಟೆಂಟ್ ಬರುತ್ತೆ ನೋಡಿ, ಸಪೋರ್ಟ್ ಮಾಡಿ. ಅದು ಬಿಟ್ಟರೆ ಬರುತ್ತೆ ಗೈಸ್, ಇನ್ಮೇಲೆ ಲಾಗ್ಸ್ ಬರುತ್ತೆ ನೋಡಿ, ಸಪೋರ್ಟ್ ಮಾಡಿ. ಹಂಗೆ ಫ್ಯಾಮಿಲಿ ಜೊತೆ ಒಳ್ಳೆ ಕಂಟೆಂಟ್ ಬರುತ್ತೆ ಇನ್ನು ಮುಂದೆ. ಸ್ವಲ್ಪ ಗೈಸ್ ಬಿಸಿ ಇದ್ದೀನಿ ಗೈಸ್, ಬಿಸಿ ಹಂಗೆ ಸ್ವಲ್ಪ ಡ್ಯೂಟಿ ಸ್ವಲ್ಪ ಪ್ರಾಬ್ಲಮ್ಮು, ಅದಕ್ಕೆ ಒಳ್ಳೆ ಕಂಟೆಂಟ್ ಮಾಡ್ತೀನಿ ಇನ್ಮೇಲೆ. ಬೆಸ್ಟ್ ಕೊಡ್ತಾ ಇದ್ದೀನಿ. ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಮೇಡಮು ಅಷ್ಟೇ ನಮ್ಮ ಬೆನ್ನಿಂದ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾವ್ರೆ. ಅದೇ ಒಂದು ಸಾಂಗ್ ಐತಲ್ಲ, ಜೊತೆಗಿರುವವರೆಗೂ ಇರ್ತೀವಿ ನಿಮ್ಮಿಂದೇನೋ ಜೊತೆಗಿರ್ತಾಳೆ ಗೈಸ್ ಯಾವಾಗಲೂ. ಈ ಲಾಗ್ನ ಇಲ್ಲಿಗೆ ಏನು ಮಾಡಿ ಅನ್ಕೊಂಡಿದ್ದೀನಿ. ನಮ್ಮ ಹುಡುಗಿ ಏನು ಮಾಡ್ತಾಳೆ ಲಾಗ್ಲಿ ಮಾತು ಮಾಡಿ. ಗೈಸ್ ಈ ವಿಡಿಯೋ ಚೆನ್ನಾಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಹಂಗೆ ತಾನೇ ಆಡುತ್ತೆ ನೀನು. ಚೆನ್ನಾಗಿ ಬಂದಿಲ್ಲ ಹಿಂಗೆ. ಸರಿ ಗೈಸ್, ಈ ವಿಡಿಯೋ ಎಷ್ಟಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ. ಬಾಯ್.